ವಿಂಗ್ ಕಮಾಂಡರ್ ಅಭಿನಂದನ್ ಅವರ ಹಸ್ತಾಂತರ ಹಿನ್ನೆಲೆಯಲ್ಲಿ ಅಭಿನಂದನ್ ಬಿಡುಗಡೆಯ ಔಪಚಾರಿಕ ಪ್ರಕ್ರಿಯೆ ಪೂರ್ಣ ಆಗಿದೆ. ಏನು ನಡೀಬೇಕಿತ್ತು ಅವೆಲ್ಲವೂ ಕೂಡ ನಡೀತಾ ಇದೆ. ಅಭಿನಂದನ್ ಅವರ ಬಿಡುಗಡೆಯ ಸಂಬಂಧ ಕಾಗದ ಪತ್ರಗಳ ಪ್ರಕ್ರಿಯೆ ಏನಿದೆ ಅದು ಕಂಪ್ಲೀಟ್ ಆಗ್ತಾ ಇದೆ. ಆ ಕಾಗದ ಪತ್ರಗಳಿದೆ, ಒಂದಷ್ಟು ದಾಖಲಾತಿಗಳಿಗೆ ಸೈನ್ ಹಾಕಬೇಕು, ಅವೆಲ್ಲವೂ ಕೂಡ ಪ್ರೊಸೀಜರ್ ಇರುತ್ತೆ. ಅದು ಔಪಚಾರಿಕವಾದಂತಹ ಕಾಗದ ಪತ್ರಗಳ ವಿಚಾರ ಏನಿದೆ ಅದು ಕಂಪ್ಲೀಟ್ ಆಗಿದೆ ಅನ್ನುವಂಥ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಇನ್ನು ದಾಖಲೆಗಳನ್ನ ಸಲ್ಲಿಸಿದ ಬಳಿಕ ಅಭಿನಂದನ್ ಅವರನ್ನ ಬಿಡುಗಡೆ ಮಾಡಲಾಗುತ್ತೆ. ಆದರೆ ಯಾರಿಗೆ ಹಸ್ತಾಂತರಿಸ್ತಾರೆ ಅನ್ನುವಂಥದ್ದು ಖಚಿತ ಆಗಿಲ್ಲ. ಇನ್ನು ರೆಡ್ ಕ್ರಾಸ್ಗೆ ಹಸ್ತಾಂತರಿಸಬೇಕು ಅಥವಾ ನೇರವಾಗಿ ಭಾರತೀಯ ರಾಯಭಾರಿಗೆ ಹಸ್ತಾಂತರಿಸಬೇಕು ಅನ್ನುವಂಥ ವಿಚಾರ ಈಗಲೂ ಕೂಡ ಕ್ಲಿಯರ್ ಆಗಿಲ್ಲ. ಇನ್ನು ಹಸ್ತಾಂತರ ಮಾಹಿತಿಯನ್ನ ಪಾಕ್ನ ಅಧಿಕಾರಿಗಳು ಖಚಿತಪಡಿಸ್ತಾ ಇಲ್ಲ ಅನ್ನುವಂಥ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಇವಿಷ್ಟು ವಿಚಾರಗಳನ್ನ ನೋಡ್ತಾ ಇದ್ವಿ. ಯಾರಿಗೆ ಹಸ್ತಾಂತರ ಮಾಡ್ತಾರೆ ಅನ್ನುವಂಥ ವಿಚಾರ ಈಗಲೂ ಕೂಡ ಕ್ಲಿಯರ್ ಆಗಿಲ್ಲ. ಅದು ಭಾರತ ರಾಯಭಾರಿಗೆ ಹಸ್ತಾಂತರ ಮಾಡ್ತಾರೋ ಅಥವಾ ರೆಡ್ ಕ್ರಾಸ್ ಸಂಸ್ಥೆಗೆ ಹಸ್ತಾಂತರ ಮಾಡ್ತಾರೋ ಅನ್ನುವಂಥ ವಿಚಾರ ಈಗಷ್ಟೇ ಗೊತ್ತಾಗಬೇಕಿದೆ. ಆದರೆ ಬೇಕಾಗಿರುವಂತಹ ಔಪಚಾರಿಕ ಪ್ರಕ್ರಿಯೆಗಳೇನಿದೆ, ದಾಖಲಾತಿಗಳ ಸಹಿ ಆಗಿರ್ಬೋದು ಅಥವಾ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅವೆಲ್ಲ ವಿಚಾರವೂ ಕೂಡ ಸದ್ಯ ಮುಗಿದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಆದರೆ ಹಸ್ತಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ಹಸ್ತಾಂತರಿಸಬೇಕು, ರೆಡ್ ಕ್ರಾಸ್ ಸಂಸ್ಥೆಗೆ ಹಸ್ತಾಂತರಿಸಬೇಕಾ ಅಥವಾ ನೇರವಾಗಿ ಭಾರತೀಯ ರಾಯಭಾರಿಗೆ ಒಪ್ಪಿಸಬೇಕಾ ಅನ್ನುವಂಥ ವಿಚಾರ ಈಗಲೂ ಕೂಡ ಕ್ಲಿಯರ್ ಆಗಿಲ್ಲ. ಆ ವಿಚಾರ ಕ್ಲಿಯರ್ ಆಗಬೇಕಿದೆ. ಇಸ್ಲಾಮಾಬಾದ್ನಿಂದ ಲಾಹೋರ್ಗೆ ಕರೆತರ್ತಾ ಇರುವಂತಹ ಪಾಕ್ ಸದ್ಯ ಲಾಹೋರ್ಗೆ ಅಭಿನಂದನ್ ಅವರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಪೈಲಟ್ ಅಭಿನಂದನ್ ಅವರನ್ನ ಕರೆತರ್ತಾ ಇದೆ ಪಾಕಿಸ್ತಾನ ಸರ್ಕಾರ ನೆನೆ ಹೇಳಿತ್ತು ಅವರನ್ನ ಬಿಟ್ಟು ಕಳಿಸ್ತೀವಿ ಎನ್ನುವಂತ ಮಾತು. ಭಾರತದ ವಿಂಗ್ ಕಮಾಂಡರ್ ಅಭಿನಂದನ್ ಅವರ ಬಿಡುಗಡೆ ಇವತ್ತಾಗುತ್ತೆ. ಆದರೆ ಎಷ್ಟೊತ್ತಿಗಾಗುತ್ತೆ ಅನ್ನುವಂಥ ವಿಚಾರ ಸದ್ಯ ಗೊತ್ತಾಗ್ತಾ ಇಲ್ಲ. ಇನ್ನು ಇಸ್ಲಾಮಾಬಾದ್ನಿಂದ ಲಾಹೋರ್ಗೆ ಕರೆತರ್ತಾ ಇದ್ದಾರೆ ಪಾಕ್ ಸರ್ಕಾರ. ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನ ಕರೆತರ್ತಾ ಇರುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಅವರನ್ನ ಇಸ್ಲಾಮಾಬಾದ್ನಿಂದ ಲಾಹೋರ್ಗೆ ಕರೆತರಲಾಗುತ್ತೆ. ಲಾಹೋರ್ನಿಂದ ವಾಘಾ ಗಡಿಗೆ ಅವರನ್ನ ಕಳಿಸಿಕೊಡಲಾಗುತ್ತೆ. ವಾಘಾ ಗಡಿಯಿಂದ ಲಾಹೋರ್ ತುಂಬಾ ದೂರ ಏನಿಲ್ಲ, ಕೇವಲ 15 ಕಿಲೋಮೀಟರ್ಗಳ ದೂರ ಇದೆ. ರಸ್ತೆ ಮಾರ್ಗವಾಗಿ ಅವರನ್ನ ಕಳಿಸಿಕೊಡಲಾಗುತ್ತೆ. ಆದರೆ ಇಲ್ಲಿರುವಂತಹ ಕನ್ಫ್ಯೂಷನ್ ಒಂದೇ, ಅವರನ್ನ ತಂದು ರೆಡ್ ಕ್ರಾಸ್ ಸಂಸ್ಥೆಗೆ ಒಪ್ಪಿಸ್ತಾರಾ ಅಥವಾ ನೇರವಾಗಿ ಭಾರತೀಯ ರಾಯಭಾರಿಗೆ ಅವರನ್ನ ರಾಯಭಾರಿ ಕಚೇರಿಗೆ ಅವರನ್ನ ಒಪ್ಪಿಸ್ತಾರ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಖಚಿತತೆ ಸಿಕ್ಕಿಲ್ಲ. ಇನ್ನು ಸಂಜೆ ನಡೆಯುವಂತಹ ಸಂಜೆ ನಾವು ಬಿಡುಗಡೆ ಮಾಡ್ತೀವಿ ಎನ್ನುವಂಥ ವಿಚಾರವನ್ನ ಪಾಕಿಸ್ತಾನ ಹೇಳ್ತಾ ಇದೆ. ಅದಕ್ಕೆ ಭಾರತ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಬಿಟ್ಟಂತ ಸಂದರ್ಭದಲ್ಲಿ ಎಮೋಷನ್ಸ್ ಹೈ ಆಗಿರುತ್ತೆ. ಅಲ್ಲಿ ಈ ಕಡೆ ಭಾರತೀಯರು ಭಾರತದ ದೇಶ ಪ್ರೇಮವನ್ನು ಮೆರಿತಾ ಇದ್ರೆ ಅಷ್ಟೇ ಆ ಕಡೆ ವೈರಿ ರಾಷ್ಟ್ರದ ಒಂದಷ್ಟು ಜನ ಅವರ ಪರವಾಗಿ ಕೂಗುವಂತ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಅವರನ್ನ ಬಿಡುಗಡೆಗೊಳಿಸಿದ್ರೆ ಒಂದಷ್ಟು ನಿಯಂತ್ರಣ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಎನ್ನುವಂಥ ವಿಚಾರ ಭಾರತ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಅದಕ್ಕೆ ನಾವು ಒಪ್ಪೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಭಾರತ ವ್ಯಕ್ತಪಡಿಸ್ತಾ ಇದೆ. ಇದರ ಜೊತೆಗೆ ವಿಂಗ್ ಕಮಾಂಡರ್ ಅವರನ್ನ ಬಿಡುಗಡೆ ಮಾಡೋದಕ್ಕೆ ಬೇಕಾಗಿರುವಂತಹ ದಾಖಲಾತಿಗಳು ಜೊತೆಗೆ ಬಿಡುಗಡೆಗೆ ಬೇಕಾಗುವಂತಹ ಔಪಚಾರಿಕ ಪ್ರಕ್ರಿಯೆ ಏನಿತ್ತು ಅದು ಸದ್ಯ ಮುಗಿದಿದೆ. ಇನ್ನೇನಿದ್ರೂ ಹಸ್ತಾಂತರ ಮಾಡಬೇಕಾಗಿರೋದಷ್ಟೇ ಬಾಕಿ ಇದೆ ಎನ್ನುವಂಥ ವಿಚಾರವನ್ನು ನಾವು ನೋಡ್ತಾ ಹೋಗ್ತಾ ಇದ್ವಿ. ಇನ್ನು ವಾಘಾ ಬಾರ್ಡರ್ನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಪ್ರತಿನಿತ್ಯ ನಡೆಯುವಂತಹ ಇವೆಂಟ್ ಅದು. ಪ್ರತಿದಿನ ಜನ ಸೇರ್ತಾರೆ, ಪ್ರತಿನಿತ್ಯ ಅಲ್ಲಿ ಭಾರತ್ ಮಾತಾ ಕಿ ಜೈ ಎನ್ನುವಂಥ ಜಯಘೋಷಗಳು ಮೊಳಗುತ್ತೆ. ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಅದು, ಯಾಕಂದ್ರೆ ಸಿಕ್ಕಿ ಹಾಕಿಕೊಂಡಿದ್ದಂಥ ನಮ್ಮ ವಿಂಗ್ ಕಮಾಂಡರ್ ಮತ್ತೆ ವಾಪಸ್ ಭಾರತಕ್ಕೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಒಂದಷ್ಟು ದೇಶ ಪ್ರೇಮ, ಬರ್ತಾ ಇರುವಂತಹ ಜನರ ಸಂಖ್ಯೆ, ಅವರಲ್ಲಿರುವಂತಹ ಭಾವನೆಗಳು ಇವತ್ತು ಒಂದು ಸ್ವಲ್ಪ ಈ ಎತ್ತರಕ್ಕೆ ಹೋಗ್ತವೆ. ಅಂಥದ್ದೇ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. 2 ಕಿಲೋಮೀಟರ್ ದೂರದಲ್ಲಿ, ಅಂದ್ರೆ ಇನ್ನು ವಾಘಾ ಬಾರ್ಡರ್ಗೆ ಹೋಗೋದೇನಿದೆ, ವಾಘಾ ಮತ್ತೆ ಅಟಾರಿ ಬಾರ್ಡರ್ ಏನಿದೆ ಅದಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ 2 ಕಿಲೋಮೀಟರ್ ದೂರದಲ್ಲೇ ಜನರನ್ನ ನಿಲ್ಲಿಸಿದ್ದಾರೆ, ಅಲ್ಲೇ ತಡೆ ಹಿಡಿದಿದ್ದಾರೆ ಎನ್ನುವಂಥ ವಿಚಾರ ಇದೆ. ಯಾಕಂದ್ರೆ ಅವರ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಪ್ರಕ್ರಿಯೆ ಏನಿದೆ ಆ ವಿಚಾರವಾಗಿ